ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಅಹಿಂಸಾ ಚೇತನ್ ಅವರು ನಿರ್ಮಾಪಕ ಸಾರಾ ಗೋವಿಂದ್ ವಿರುದ್ಧ ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ಅಧಿಕೃತವಾಗಿ ದೂರು ನೀಡಿದ್ದಾರೆ. ತಮ್ಮ ಮನೆಗೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಒಡ್ಡಿದ್ದಾರೆ ಎಂದು ಚೇತನ್ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ದೂರು ದಾಖಲಿಸಿದ ಬಳಿಕ ಮಾತನಾಡಿದ ಚೇತನ್ ಅವರು, ಕಳೆದ ಶನಿವಾರ ಸಾರಾ ಗೋವಿಂದ್ ನನ್ನ ಮನೆಯ ಬಳಿ ಬಂದು ಅವಾಚ್ಯ ಶಬ್ದಗಳನ್ನ ಬಳಸಿದ್ರು, ಮನೆ ಬಳಿ ಧಮಕಿ ಹಾಕಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಮಾಧ್ಯಮದವರು ಸ್ಥಳದಲ್ಲಿದ್ರು. ಅವರು ದುರಹಂಕಾರದಿಂದ ಗೂಂಡಾಗಿರಿ ಮಾಡ್ತಾ ಇದ್ರು. ಸಿನಿಮಾ ರಂಗದಲ್ಲಿ ಅಕ್ರಮಗಳನ್ನ ನಡೆಸ್ತಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ಕೆಡಿಸ್ತಾ ಇದ್ದಾರೆ. ಇವರಿಗೆ ರಾಜ್ಕುಮಾರ್ ಅವರ ಅಭಿಮಾನಿ ಎಂದು ಹೇಳಿಕೊಳ್ಳುವ ಯೋಗ್ಯತೆ ಇಲ್ಲ ಎಂದು ಕಿಡಿಕಾರಿದರು. ಅಷ್ಟೇ ಅಲ್ಲದೆ ಸಾರಾ ಗೋವಿಂದ್ ಅವರ ಹಿಂದಿನ ಕೃತ್ಯಗಳನ್ನ ಚೇತನ್ ನೆನಪಿಸಿದ್ದು, ಹಿಂದೆ ಲೋಕೇಶ್ ಪತ್ರಿಕೆ ಕಚೇರಿಗೆ ನುಗ್ಗಿ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ್ರು. ಸಿನಿಮಾ ರಂಗದ ಒಳಿತಿಗೆ ಯಾರೇ ನಿಂತ್ರು ಅವರಿಗೆ ದಾದಾಗಿರಿ ಮಾಡೋದು, ಭಯ ಹುಟ್ಟಿಸೋದು ಇವರ ಚಾಳಿ. ಅಲ್ಲದೆ ಇವರು ದಲಿತರ ವಿರುದ್ಧವೂ ಮಾತನಾಡಿದ್ದಾರೆಂಬ ಆರೋಪವಿದೆ. ಈ ಬಗ್ಗೆಯೂ ನಾವು ಮುಂದೆ ಹೋರಾಟ ಮಾಡ್ತೇವೆ ಎಂದು ತಿಳಿಸಿದ್ರು. ಜನಪರ ಸಂಘಟನೆಗಳ ಒಗ್ಗೂಡಿದ ದಾಖಲೆಯ ಸಮೇತ ದೂರು ನೀಡಿದ್ದು ಪೊಲೀಸರು ಅಕ್ನಾಲೆಜ್ಮೆಂಟ್ ನೀಡಿದ್ದಾರೆ. ಕಾನೂನು ತಜ್ಞರ ಸಲಹೆ ಪಡೆದು ಎಫ್ಐಆರ್ ಕೂಡ ದಾಖಲಿಸುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಧಿಕ್ಕಾರ ಧಿಕ್ಕಾರ ಕಲ್ಪುರ ಬಂಡೆ ನೀನು ನೀವು ಹಿಂದೆ ಹೋಗಯ್ಯ ಚೇತನ್ ಸರೋವರಿ ಹೋರಾಟಕ್ಕೆ ಜಯವಾಗಲಿ. ಚೇತನ್ ಸರೋವರಿ ಹೋರಾಟಕ್ಕೆ ಜಯವಾಗಲಿ. ಧಿಕ್ಕಾರ ಧಿಕ್ಕಾರ ಆಗಲೇಬೇಕು 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 ಕಲ್ಪುರ ಬಂಡೆ ನೀನು